Ellarigu namaste. Hope all of you have written down the syllabus which I have given you regarding financial management 2. So syllabus ಪ್ರಕಾರ ನಾವು ಫಸ್ಟ್ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡುವ, ಸ್ಟಡಿ ಮಾಡುವ. ಫಸ್ಟ್ ಚಾಪ್ಟರಿನ ಹೆಸರು ಟ್ರೆಜರಿ ಮ್ಯಾನೇಜ್ಮೆಂಟ್. ಸೊ ಈ ಚಾಪ್ಟರಿನಲ್ಲಿ ಬಹುತೇಕ ಥಿಯರಿ ಇದೆ, ಜೊತೆಗೆ ಒಂದು 20% ಪ್ರಾಬ್ಲಮ್ ಇದೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ. ಅದನ್ನು ವರ್ಕೌಟ್ ಮಾಡುವ ನಾವು ನಂತರದ ಕ್ಲಾಸಿನಲ್ಲಿ. So let me start with the theory aspects on treasury management. So treasury ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ. Treasury is the word which is used especially in the government departments. So treasury is used for the government department for receiving and paying cash for the government on behalf of the government also. So treasury ಅಂತ ಬಂದಾಗ ಗೌರ್ಮೆಂಟಿಗೆ ಯಾವುದೇ ಒಂದು ಅಮೌಂಟ್ ಅನ್ನ ಪೇ ಮಾಡಬೇಕು ಅಥವಾ ರಿಸೀವ್ ಮಾಡಬೇಕು ಅಂತ ಹೇಳಿದ್ರೆ ಅದು ಟ್ರೆಜರಿ ಮುಖಾಂತರ ಆಗುತ್ತೆ. ಕ್ಯಾಶ್ ಡಿಪಾರ್ಟ್ಮೆಂಟ್ ಆಫ್ ಬಿಸ್ನೆಸ್ ಇಸ್ ಟ್ರೀಟೆಡ್ ಆಸ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ಮೇ ಬಿ ಆಸ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಸಿಂಪಲ್ ಆಗಿ ಟ್ರೆಜರಿ ಮ್ಯಾನೇಜ್ಮೆಂಟ್ ಅನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂತ ಹೇಳಿನೂ ಸಹ ಕರಿಬಹುದು. ಸೊ ಕ್ಯಾಶ್ ಯಾವ ಸಂದರ್ಭದಲ್ಲಿ ಪೇಮೆಂಟ್ ಮಾಡ್ತೇವೆ, ಕ್ಯಾಶ್ ಯಾವ ಸಂದರ್ಭದಲ್ಲಿ ರಿಸೀವ್ ಮಾಡ್ತೇವೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡುವಂಥದ್ದು. ಕ್ಯಾಶ್ ನಮಗೆ ಗೊತ್ತಿದೆ, ಇಟ್ ಈಸ್ important asset for any business. It is considered as lifeblood for any business. So business in a lifeline ಯಾವುದು, ಬ್ಲಡ್ ಯಾವುದು ಅಂತ ಹೇಳಿದ್ರೆ ಕ್ಯಾಶ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. So one of the important asset for any business for that matter, whether it is small scale concern or else large scale concern. So business ಅಂತ ಬಂದಾಗ, ಇಂಡಸ್ಟ್ರಿ ಅಂತ ಬಂದಾಗ, ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಬಂದಾಗ ಕ್ಯಾಶ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುವಂಥ ಆಕ್ಟಿವಿಟೀಸ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಶ್ ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನು ನಾವು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಆಗಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ಅದನ್ನು ಪರಿಗಣಿಸಬಹುದು, ಟ್ರೆಜರಿ ಮ್ಯಾನೇಜ್ಮೆಂಟ್ ಅನ್ನ. ಕ್ಯಾಶ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಲೈಕ್ ಟೆಕ್ಸ್ಟೈಲ್, ಇಂಜಿನಿಯರಿಂಗ್, ಜೆಮ್ಸ್ ಅಂಡ್ ಜ್ಯುವೆಲರಿ, ಕಂಪ್ಯೂಟರ್ ಸಾಫ್ಟ್ವೇರ್, ಅಗ್ರೋ ಪ್ರಾಡಕ್ಟ್ಸ್ ಎಕ್ಸೆಟ್ರಾ ಗೇನ್ಡ್ ವೆರಿ ಇಂಪಾರ್ಟೆನ್ಸ್. ಸೊ ಕ್ಯಾಶ್ ಮ್ಯಾನೇಜ್ಮೆಂಟ್ ನಾನು ಹೇಳಿದ ಹಾಗೇನೆ ಕ್ಯಾಶ್ಗೆ ಸಂಬಂಧಪಟ್ಟ ಹಾಗೆ ಕ್ಯಾಶ್ ಪೇಮೆಂಟ್ ಆಗಿರ್ಬೋದು, ಕ್ಯಾಶ್ ರಿಸಿಪ್ಟ್ ಆಗಿರ್ಬೋದು, ಕ್ಯಾಶ್ ಅಸೆಟ್ ಅನ್ನೋದನ್ನ ಮ್ಯಾನೇಜ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋಸ್ ಒಂದು ಬಿಸ್ನೆಸ್ ಇಂಡಿಯಾದಲ್ಲಿ ಇರುವಂಥ ಡೊಮೆಸ್ಟಿಕ್ ಬಿಸ್ನೆಸ್ ಎಕ್ಸ್ಪೋರ್ಟ್ ಅನ್ನ ನಂಬಿಕೊಂಡು ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಾರೆ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಇದೆ ಅಂತ ಇದ್ರೆ ಅವರು ಟೆಕ್ಸ್ಟೈಲ್ ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಅನ್ನ ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಇಂಜಿನಿಯರಿಂಗ್ ಪಾರ್ಟ್ಸ್ ಅನ್ನ ಇಟ್ಕೊಂಡು ಇಂಡಿಯಾದಿಂದ ಫಾರಿನ್ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಒಂದು ಇಂಡಿಯಾದಲ್ಲಿ ಇರುವಂಥ ಡೊಮೆಸ್ಟಿಕ್ ಕಂಪನಿ ಜೆಮ್ಸ್ ಜ್ಯುವೆಲರಿಯನ್ನು ಇಟ್ಕೊಂಡು ಎಕ್ಸ್ಪೋರ್ಟ್ ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಅನ್ನ ಇಟ್ಕೊಂಡು ಬಿಸ್ನೆಸ್ ಅನ್ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನು ಫಾರಿನ್ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇದ್ರೆ ಇಂಥ ಎಲ್ಲ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ಗೆ ಕ್ಯಾಶ್ ಅನ್ನ ಮ್ಯಾನೇಜ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಶ್ ಅನ್ನ ಮ್ಯಾನೇಜ್ ಮಾಡಲಿಲ್ಲ ಅಂತ ಇದ್ದಾಗ ಈ ರೀತಿಯಾದಂಥ ಇಂಡಿಯನ್ ಎಕ್ಸ್ಪೋರ್ಟಿಂಗ್ ಕಂಪನೀಸ್ ಏನಿದೆ ಅದು ಲಾಸ್ ಅನ್ನ ಅನುಭವಿಸೋದು ಕಟ್ಟಿಟ್ಟ ಬುತ್ತಿ. ಸೊ ಯಾವಾಗ ಒಂದು ಕಂಪನಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಕ್ಟಿವಿಟೀಸ್ ಅನ್ನ ಮಾಡುತ್ತೆ ಆವಾಗ ಕ್ಯಾಶ್ ಅನ್ನ ತುಂಬಾನೇ ಜಾಗೃತವಾಗಿ ಮ್ಯಾನೇಜ್ ಮಾಡುವಂತ ಕಲೆಯನ್ನ ಆ ಕಂಪನಿ ಕಲೀಲೇಬೇಕಾಗುತ್ತೆ. ಇದು ಮ್ಯಾಂಡೇಟರಿ ಆಗಿರುತ್ತೆ. Foreign exchange received in the process of sale could be held in foreign exchange itself or can be converted into Indian rupee. ಸೊ ಫಾರಿನ್ ಆಗ ಡಿಸ್ಕಸ್ ಮಾಡಿದಾಗೇ ಇಂಡಿಯಾದಲ್ಲಿ ಇರುವಂಥ ಕಂಪನಿ ತಮ್ಮ ತಯಾರಾದಂಥ ಪ್ರಾಡಕ್ಟ್ಸ್ ಅನ್ನ ಫಾರಿನ್ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಒಂದು ಕೈಯಲ್ಲಿ ನಾವು ತಯಾರು ಮಾಡಿದಂಥ ಗೂಡ್ಸ್ ಅನ್ನ ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೇವೆ, ಇನ್ನೊಂದು ಕೈಯಲ್ಲಿ ನಾವು ಅದೇ ಫಾರಿನ್ ಕಂಟ್ರಿಯಿಂದ ಫಾರಿನ್ ಕರೆನ್ಸಿಯನ್ನ ರಿಸರ್ವ್ ಅನ್ನು ನಾವು ರಿಸೀವ್ ಮಾಡ್ಕೊಳ್ತೇವೆ. ಸೊ ಏನು ಫಾರಿನ್ ಕರೆನ್ಸಿಯನ್ನ ರಿಸೀವ್ ಮಾಡ್ತೇವೆ ಅದನ್ನ ನಾವು ಇಂತಿಷ್ಟು ಸ್ಪೆಸಿಫೈಡ್ ಡೇಸ್ ಇರುತ್ತೆ, ಆ ಸ್ಪೆಸಿಫೈಡ್ ಡೇಸ್ ಒಳಗಡೆ ನಾವೇನು ಮಾಡಬೇಕಾಗುತ್ತೆ, ಬ್ಯಾಂಕಿಗೆ ಕೊಟ್ಟು ಅದನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಬಟ್ ಇದು ಮ್ಯಾಂಡೇಟ್ರಿ ಅಲ್ಲ, ನಾವು ಫಾರಿನ್ ಕರೆನ್ಸಿಯಲ್ಲೇ ಫಾರಿನ್ ಎಕ್ಸ್ಚೇಂಜ್ ಅಲ್ಲೇ ಇಟ್ಕೋಬೇಕು ಹಣವನ್ನ ಅಂತ ಅಂದ್ಕೊಂಡ್ರೆ ಹಾಗೇನೂ ಇಟ್ಕೋಬಹುದು. ಇಲ್ಲ ಅಂತ ಇದ್ರೆ RBI ಹೇಳಿದಂಥ ಸ್ಪೆಸಿಫೈಡ್ ಡೇಸ್ ಒಳಗಡೆ ನಾವೇನು ಮಾಡಬೇಕಾಗುತ್ತೆ, ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ಫಾರಿನ್ ಎಕ್ಸ್ಚೇಂಜ್ ಅನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ ಇಂಡಿಯನ್ ಎಕ್ಸ್ಪೋರ್ಟರ್ಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ. When surplus is generated, it could be invested in money market instruments and long-term securities.
ಯಾವಾಗ ನಮಗೆ ಅಡಿಷನಲ್ ಪ್ರಾಫಿಟ್ ಸಿಗುತ್ತೆ, ಹೆಚ್ಚು ಹೆಚ್ಚು ಸರ್ಪ್ಲಸ್ ಪ್ರಾಫಿಟ್ ಬರುತ್ತೆ ನಮ್ಮ ಬಿಸ್ನೆಸ್ ಅಲ್ಲಿ, ಆವಾಗ ನಾವೇನ್ ಮಾಡ್ಬೋದು, ಬಂದಂತ ಸರ್ಪ್ಲಸ್ ಪ್ರಾಫಿಟ್ ಅನ್ನ ಅಥವಾ ಸರ್ಪ್ಲಸ್ ಕ್ಯಾಶ್ ಅನ್ನ ನಾವು ಹಾಗೆ ಅದನ್ನ ಇಡಬಾರ್ದು. ಕಂಪ್ನಿಯಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಬೇರೆ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಬೇರೆ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋ ಮುಖಾಂತರ ಸರ್ಪ್ಲಸ್ ಪ್ರಾಫಿಟ್ ಅನ್ನ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ಅಂತ ಇದ್ರೆ ಫಾರಿನ್ ಕಂಟ್ರಿಯಲ್ಲಿ ಇರುವಂತ ಕಂಪನೀಸ್ ಏನಿದೆ ಆ ಕಂಪನಿಯ ಶೇರ್ ಅನ್ನ ನಾವು ಪರ್ಚೇಸ್ ಮಾಡಿಕೊಂಡು ನಮ್ಮಲ್ಲಿ ಇರುವಂತ ಸರ್ಪ್ಲಸ್ ಪ್ರಾಫಿಟ್ ಅನ್ನ ಅಲ್ಲಿಯೂ ಸಹ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ there is opportunity to go for the investment in money market instrument, also in long term securities. So long term securities ಅಲ್ಲಿ ಸಹ ನಾವು ಹಣವನ್ನ ಸರ್ಪ್ಲಸ್ ಪ್ರಾಫಿಟ್ ಅನ್ನ, ಹೆಚ್ಚು ಬಂದಂತ ಪ್ರಾಫಿಟ್ ಅನ್ನ ನಾವು ಅಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡೋದು ಬೆನಿಫಿಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಕ್ಯಾಶ್ ಅನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಬಂದಂತ ಕ್ಯಾಶ್ ಅನ್ನ ಹಾಗೆ ಕಬರ್ಡ್ ಅಲ್ಲಿ ಇಟ್ಕೊಳ್ಳೋ ಬದಲಿಗೆ, ಅಥವಾ ನಮ್ಮ ಅಕೌಂಟ್ ಅಲ್ಲಿ ಹಾಗೆ ಬಿದ್ದಿರ್ಲಿ ಸರ್ಪ್ಲಸ್ ಪ್ರಾಫಿಟ್ ಅಂತ ಹೇಳಿ ಹಾಗೆ ಡಿಸಿಷನ್ ಅನ್ನ ತಗೊಳ್ದೇನೆ ಬಂದಂತ ಸರ್ಪ್ಲಸ್ ಪ್ರಾಫಿಟ್ ಅನ್ನ ನಾವು ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಲ್ಲಿಯೂ ಸಹ ರೀಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದರಿಂದ ನಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಸಹ ನಾವು ಕ್ಯಾಶ್ ಅನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಓನ್ಲಿ ಅ ಕಾಸ್ಟ್ ಸೆಂಟರ್, ಇಟ್ ಕ್ಯಾನ್ ಆಲ್ಸೋ ಬಿ ಕನ್ವರ್ಟೆಡ್ ಇನ್ ಟು ಅ ಪ್ರಾಫಿಟ್ ಸೆಂಟರ್ ಆಲ್ಸೋ. ಸೊ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಕಂಪ್ನಿ ಅಂತ ಬಂದ್ರೆ ಕಂಪ್ನಿಯಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ ಇರುತ್ತೆ. ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಫಿನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಈ ರೀತಿಯಾಗಿ ಹಲವಾರು ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅದರಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಯಾಕಂದ್ರೆ ಆ ಡಿಪಾರ್ಟ್ಮೆಂಟಿನಲ್ಲಿ ನಾವು ಕ್ಯಾಶ್ ಅನ್ನ ಡೀಲ್ ಮಾಡ್ತೇವೆ, ಕ್ಯಾಶ್ ಅನ್ನ ಇಟ್ಕೊಂಡು ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರ್ತೇವೆ. ಸೊ ಸಾಮಾನ್ಯವಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನ ನಾವು ಕಾಸ್ಟ್ ಸೆಂಟರ್ ಅಂತ ಹೇಳ್ತೇವೆ. ಅಂದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ ಪೇಮೆಂಟ್ ಆಗ್ತಾ ಇರುತ್ತೆ, ಕ್ಯಾಶ್ ಅನ್ನ ಔಟ್ಫ್ಲೋ ಮಾಡ್ತಾ ಇರ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತೇವೆ. ಬಟ್ ಯಾವಾಗ ನಾವು ಕಂಪನಿಯವರು ಸರಿಯಾಗಿ ಆ ಕ್ಯಾಶ್ ಅನ್ನ ಮ್ಯಾನೇಜ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಕಾಸ್ಟ್ ಸೆಂಟರ್ ಅನ್ನ ಪ್ರಾಫಿಟ್ ಸೆಂಟರ್ ಆಗಿಯೂ ಸಹ ಕನ್ವರ್ಟ್ ಮಾಡ್ಬೋದು. ಬರೀ ಕ್ಯಾಶ್ ಪೇಮೆಂಟ್ ಮಾಡೋದಲ್ಲ, ನಾವು ಒಳ್ಳೆ ರೀತಿಯಾಗಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೇವೆ ಅಂತ ಇದ್ದಾಗ ಖಂಡಿತವಾಗಿ ನಮಗೆ ಕಸ್ಟಮರ್ಸ್ ಇಂದ ಕ್ಯಾಶ್ ರಿಸಿಪ್ಟ್ ಬರುತ್ತೆ, ಕ್ಯಾಶ್ ರಿಸೀವ್ ಮಾಡ್ಕೊಳ್ತೇವೆ. ಸೊ ಆವಾಗ ಕಾಸ್ಟ್ ಸೆಂಟರ್ ಅನ್ನ ನಾವು ಪ್ರಾಫಿಟ್ ಸೆಂಟರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೂ ಸಹ ಸಾಧ್ಯ ಆಗುತ್ತೆ. ಪೇಮೆಂಟ್ ಅನ್ನ ನಾವು ಇನ್ಕಮ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೂ ಸಹ ಸಾಧ್ಯ ಆಗುತ್ತೆ. ಟ್ರೆಜರಿ ಮ್ಯಾನೇಜ್ಮೆಂಟ್ ಈಸ್ ದ ಮ್ಯಾನೇಜ್ಮೆಂಟ್. ಓವರ್ ಆಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಸಿಂಪಲ್ ಟರ್ಮ್ಸ್ ನಲ್ಲಿ ಅಂತ ಬಂದಾಗ, ಟ್ರೆಜರಿ ಮ್ಯಾನೇಜ್ಮೆಂಟ್ ಅಥವಾ ಕ್ಯಾಶ್ ಮ್ಯಾನೇಜ್ಮೆಂಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಆಲ್ ಫಿನಾನ್ಷಿಯಲ್ affairs of the business, such as raising funds for the business from various sources, currency management, cash flows, and various strategies and procedures of corporate finance. So treasury management ಒಂದು ಕಲೆ, it is an art, it is talent, art of managing financial affairs of any business. ಸೊ ಫಿನಾನ್ಷಿಯಲ್ ಅಫೇರ್ಸ್ ಅಂದ್ರೆ ಇಲ್ಲಿ ಫಿನಾನ್ಷಿಯಲ್ ಆಕ್ಟಿವಿಟೀಸ್, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಅಲ್ಲಿ ಇರುವಂತ ಆಕ್ಟಿವಿಟೀಸ್ ಅನ್ನ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ, ಆ ಕಲೆಯನ್ನ ನಾವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಈ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ರೈಸಿಂಗ್ ಫಂಡ್ಸ್ ಫಾರ್ ಬಿಸ್ನೆಸ್ ಫ್ರಮ್ ವೇರಿಯಸ್ ಸೋರ್ಸಸ್, ಅಂದ್ರೆ ಬೇರೆ ಬೇರೆ ಮೂಲದಿಂದ, ಬೇರೆ ಬೇರೆ ಸೋರ್ಸಸ್ ಇಂದ ಬಿಸ್ನೆಸ್ ತನ್ನ ಆಕ್ಟಿವಿಟೀಸ್ ಅನ್ನ ನಡೆಸ್ಕೋಬೇಕು ಅಂತ ಹೇಳಿದ್ರೆ ಕಂಪನಿ ಹ್ಯಾಸ್ ಟು ಗೋ ಫಾರ್ ರೈಸಿಂಗ್ ಆಫ್ ರಿಕ್ವೈರ್ಡ್ ಫಂಡ್ಸ್. ಕಂಪನಿಗೆ ಎಷ್ಟು ಫಂಡಿನ ಅಗತ್ಯ ಇರುತ್ತೆ ತನ್ನ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ನಿಭಾಯಿಸಲಿಕ್ಕೆ, ಅಷ್ಟು ಅವ್ರು ಏನ್ ಮಾಡ್ಬೇಕಾಗುತ್ತೆ, ಫಂಡ್ ಅನ್ನ ರೈಸ್ ಮಾಡ್ಬೇಕಾಗುತ್ತೆ. ದಿಸ್ ಆಕ್ಟಿವಿಟಿ ಕಮ್ಸ್ ಅಂಡರ್ ಫಿನಾನ್ಷಿಯಲ್ ಅಫೇರ್ಸ್. ಕರೆನ್ಸಿ ಮ್ಯಾನೇಜ್ಮೆಂಟ್, ನಾನು ಅವಾಗ ಹೇಳಿದ ಹಾಗೇನೆ ಎಕ್ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ, ಫಾರಿನ್ ಕರೆನ್ಸಿಯನ್ನ, ಫಾರಿನ್ ಎಕ್ಸ್ಚೇಂಜ್ ಅನ್ನ ರಿಸೀವ್ ಮಾಡ್ತಾ ಇದ್ದೇವೆ ಅಂತ ಇದ್ರೆ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡುವಂತ ಏನು ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ, ಅದನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಫಾರಿನ್ ಕರೆನ್ಸಿನ ಕರೆನ್ಸಿ ರೀತಿಯಲ್ಲೇ ಇಟ್ಕೋಬೇಕಾ ಅಥವಾ ನಮ್ಮ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡ್ಬೇಕಾ, ಅದರಿಂದ ಏನ್ ಲಾಭ ಆಗುತ್ತೆ ಅದನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಮತ್ತೆ ಕ್ಯಾಶ್ ಫ್ಲೋ, ಕ್ಯಾಶ್ ಫ್ಲೋ ಅಂದ್ರೆ ಇನ್ಫ್ಲೋ ಆಗಿರ್ಬೋದು ಅಥವಾ ಕ್ಯಾಶ್ ಔಟ್ಫ್ಲೋ ಆಗಿರ್ಬೋದು. ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ರೆ ಇನ್ಕಮ್ ಅನ್ನ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೇವೆ. ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿದ್ರೆ ಪೇಮೆಂಟ್, ಯಾವಾಗ ನಾವು ಸಪ್ಲೈಯರ್ಸಿಗೆ, ಕ್ರೆಡಿಟರ್ಸಿಗೆ ಪೇಮೆಂಟ್ ಅನ್ನ ಮಾಡ್ತೇವೆ, ರಾ ಮಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಪೇಮೆಂಟ್ ಅನ್ನ ಮಾಡ್ತೇವೆ, ಆಗ ಕ್ಯಾಶ್ ಔಟ್ಫ್ಲೋ ಆಗ್ತದೆ. ಸೊ ಅದು ಸಹ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಬರುತ್ತೆ. ವೇರಿಯಸ್ ಸ್ಟ್ರಾಟಜೀಸ್ ಅಂದ್ರೆ ಪ್ಲಾನಿಂಗ್, ಸಿಂಪಲ್ ಆಗಿ. ಸೊ ಫಿನಾನ್ಷಿಯಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಮಾಡಬೇಕಾಗುತ್ತೆ. ಕಣ್ಮುಚ್ಚಿ ನಾವು ಫಿನಾನ್ಸಿಗೆ ಸಂಬಂಧಪಟ್ಟ ಹಾಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಸೊ ಡೀಟೇಲ್ಡ್ ಆಗಿ ಸ್ಟ್ರಾಟಜಿಯನ್ನ ಫ್ರೇಮ್ ಅಪ್ ಮಾಡಬೇಕಾಗುತ್ತೆ, ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂಡ್ ವೇರಿಯಸ್ ಅದರ್ ಪ್ರೊಸೀಜರ್ಸ್ ಆಫ್ ಕಾರ್ಪೊರೇಟ್ ಫಿನಾನ್ಸ್, ಇಟ್ ಶುಡ್ ಆಲ್ಸೋ ಬಿ followed by any finance manager. ನೆಕ್ಸ್ಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡುವಂಥದ್ದು ಫಂಕ್ಷನ್ಸ್ ಆಫ್
treasury management. There are various functions of treasury management. First one is framing the treasury policies. So treasury policies means guidelines or rules and regulations relating to treasury, relating to cash management. So first function of treasury management is to prepare rules and regulations, frame rules and regulations regarding cash management. So policies andre simple agi rules and regulations athava guidelines. ಕ್ಯಾಶ್ ಅನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಹೇಳಿ ಮುಂಚಿತವಾಗಿಯೇ ಕ್ಯಾಶ್ ಅನ್ನು ಹೇಗೆ ನಾವು ಬಳಕೆ ಮಾಡಬೇಕು ಅಂತ ಮುಂಚಿತವಾಗಿ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೈಡ್ಲೈನ್ಸ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ದ್ಯಾಟ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ಟ್ರೆಜರಿ ಮ್ಯಾನೇಜ್ಮೆಂಟ್. Second one is establishing a treasury system. So system is nothing but it is a vicious activities. System anta bandaga halavaru activities irutte. All those various elements of activities are interconnected. So halavaru activities irutte anta helide. So ಒಂದು activity ಇನ್ನೊಂದು activity ಮೇಲೆ interdependent ಆಗಿರುತ್ತೆ. So ಅದನ್ನ ನಾವು ಏನಂತ ಹೇಳ್ತೇವೆ, ಸಿಸ್ಟಮ್ ಅಂತ ಹೇಳ್ತೇವೆ. ಮತ್ತು ಆ ಸಿಸ್ಟಮ್ಗೆ ಎಂಡ್ ಇರೋದಿಲ್ಲ, ಕೊನೆ ಇರೋದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ವಿಷಿಯಸ್ ಸರ್ಕಲ್ ಅಂತ ಹೇಳ್ತೇವೆ. ಸೊ ಸರ್ಕಲ್ಗೆ ಎಂಡ್ ಇರೋದಿಲ್ಲ, ಅದೇನಾಗುತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಒಂದು ಟ್ರೆಜರಿ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಅದು ಸಹ ಟ್ರೆಜರಿ ಮ್ಯಾನೇಜ್ಮೆಂಟಿನ ಫಂಕ್ಷನ್ ಆಗುತ್ತೆ. ಕ್ಯಾಶ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಥರ್ಡ್ ಫಂಕ್ಷನ್ ಆಫ್ treasury management is working capital management. So working capital is the capital which is required to run smoothly day-to-day activities of any manufacturing concern for that matter, or just a company for that matter, or any organization for that matter. Working capital anta helidre adu it shows the liquidity capacity of any joint stock company. So dinanitya ಒಂದು joint stock companyಯಲ್ಲಿ ಏನೇನು ಆಕ್ಟಿವಿಟೀಸ್ ಸ್ಮೂತ್ ಆಗಿ ರನ್ ಆಗಬೇಕಾಗುತ್ತೆ, ಅದು ಸ್ಮೂತ್ ಆಗಿ ರನ್ ಆಗಲಿಕ್ಕೆ ಬೇಕಾಗುವಂತ ಕ್ಯಾಪಿಟಲ್ ಅನ್ನು ನಾವೇನಂತ ಹೇಳ್ತೇವೆ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಈ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಮ್ಯಾನೇಜ್ ಮಾಡುವಂತ ಫಂಕ್ಷನ್ ಏನಿದೆ ಅದು ಟ್ರೆಜರಿ ಮ್ಯಾನೇಜ್ಮೆಂಟ್ ಅಂಡರ್ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮೊಬಿಲೈಸ್ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಇದ್ರೆ ಕಂಪನಿಗೆ, ಆ ಕಂಪನಿ ಲಾಸ್ ಅನ್ನ ಅನುಭವಿಸುತ್ತೆ. ಸೊ ಟ್ರೆಜರಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಜೊತೆ ಜೊತೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕಾಗುತ್ತೆ, ಆ ಸ್ಕಿಲ್, ಆ ಆರ್ಟ್ ಏನಿರುತ್ತೆ ಅದು ಫಿನಾನ್ಸ್ ಮ್ಯಾನೇಜರ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಇಸ್ ರೆಮಿಟೆನ್ಸ್ ಆಫ್ ಫಂಡ್ಸ್. ರೆಮಿಟೆನ್ಸ್ ಆಫ್ ಫಂಡ್ಸ್ ಮೀನ್ಸ್ ಹಿಯರ್ ಪೇಮೆಂಟ್ ಆಫ್ ಫಂಡ್ಸ್. ಸಪ್ಲೈಯರ್ಸ್ ಆಗಿರ್ಬೋದು, ಅಂದ್ರೆ ನಾವೀಗ ಸಪೋಸ್ ಸಪ್ಲೈಯರ್ಸ್ ಇಂದ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದೇವೆ. ಸೊ ಕ್ಯಾಶ್ ಬೇಸಿಸ್ ಮೇಲೆ ರಾ ಮೆಟೀರಿಯಲ್ಸ್ ಅನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ಕ್ರೆಡಿಟ್ ಬೇಸಿಸ್ ಮೇಲೆಯೂ ಸಹ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಸಪೋಸ್ ಕ್ಯಾಶ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಇದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಸ್ಪಾಟ್ ಅಲ್ಲೇ ಆನ್ ದ ಸ್ಪಾಟ್ ಕ್ಯಾಶ್ ಹ್ಯಾಸ್ ಟು ಬಿ ಪೇಯ್ಡ್. ಕ್ರೆಡಿಟ್ ಬೇಸಿಸ್ ಮೇಲೆ ಮಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಇದ್ದಾಗ we are going to ask time from the creditors. ಸೊ ಟೈಮ್ ಅನ್ನ ಕೇಳ್ತೇವೆ, 3 ತಿಂಗಳ ನಂತರ ನಿಮಗೆ ಕೊಡಬೇಕಾದಂತ ಪೇಮೆಂಟ್ ಅನ್ನ ಮಾಡ್ತೇವೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಆ 3 ತಿಂಗಳ ಟೈಮ್ ಅನ್ನ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. 3 ತಿಂಗಳ ಟೈಮಿನಲ್ಲಿ ಸರಿಯಾಗಿ ಪ್ರೊಸೆಸಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಿಬಿಟ್ಟು ನಮ್ಮ ಕೈಗೆ ಹಣ ಬರುವ ರೀತಿಯಲ್ಲಿ ನೋಡ್ಕೊಂಡಾಗ ಮಾತ್ರ ಆ ಹಣವನ್ನ ನಾವು ಕ್ರೆಡಿಟರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಸಪ್ಲೈಯರ್ಗೆ ಹಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೆಮಿಟೆನ್ಸ್ ಆಫ್ ಫಂಡ್ ಯಾವ್ಯಾವ ವ್ಯಕ್ತಿಗೆ ಪೇಮೆಂಟ್ ಅನ್ನ ಮಾಡೋದಿರುತ್ತೆ ಅಲ್ವಾ, ಸೊ ಅದನ್ನ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾವ್ಯಾವ ವ್ಯಕ್ತಿಗೆ, ಯಾವ್ಯಾವ ಪಾರ್ಟಿಗೆ ಹಣವನ್ನ ಪೇಮೆಂಟ್ ಮಾಡೋದಿರುತ್ತೆ ಅದನ್ನ ಎಷ್ಟು ಡಿಲೇ ಮಾಡ್ತಾ ಹೋಗ್ತೇವೆ, ಹಾಗೆ ಅದು ನಮ್ಮ ಕಂಪನಿಯ ಇಮೇಜ್ ಮೇಲೆ ಹೊಡೆತ ಬೀರುತ್ತೆ. ಸೊ ಹಾಗೆ ಆಗಬಾರ್ದು. ಸೊ ಎಷ್ಟು ಟೈಮ್ ಪೀರಿಯಡ್ ಅನ್ನ ಕೇಳಿರ್ತೇವೆ ಆ ಟೈಮ್ ಪೀರಿಯಡ್ ಒಳಗಡೆ ಫಂಡ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿಕೊಂಡು ನಮ್ಮ ಇಮೇಜ್ ಅನ್ನ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರಬೇಕಾಗುತ್ತೆ. ದಿಸ್ ಈಸ್ ಅನದರ್ ಫಂಕ್ಷನ್ ಆಫ್ ಟ್ರೆಜರಿ ಮ್ಯಾನೇಜ್ಮೆಂಟ್. ಕ್ಯಾಶ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಂಡ್ರೆ, ಆ ಕಲೆಯನ್ನ ನಾವು ಕಲ್ತ್ಕೊಂಡ್ರೆ, ಫಿನಾನ್ಸ್ ಮ್ಯಾನೇಜರ್ ಆದವನು ಯಾವ್ಯಾವ ಪಾರ್ಟಿಗೆ ಎಷ್ಟು ಹಣ ಕೊಡಬೇಕಾಗುತ್ತೆ ಆ ಟೈಮ್ ಪೀರಿಯಡ್ ಒಳಗಡೆ ಅವನು ಅದರ ಫಂಡಿನ ವ್ಯವಸ್ಥೆಯನ್ನ ಮಾಡ್ಕೊಳ್ತಾನೆ. ಕ್ಯಾಶ್ ಅನ್ನ ಕೈಯಲ್ಲಿ ಇದ್ದಂತ ಕ್ಯಾಶ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳಿಲ್ಲ ಅಂತ ಇದ್ದಾಗ ಯಾವ ಪಾರ್ಟಿಗೆ ಹಣವನ್ನು ಕೊಡಬೇಕಾಗಿರುತ್ತೆ ಆ ಪಾರ್ಟಿಗೆ ಆ ಟೈಮ್ ಪೀರಿಯಡ್ ಅಲ್ಲಿ ಅವರಿಗೆ ಕೊಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ಈಸ್ ಅರೇಂಜ್ಮೆಂಟ್ ವಿತ್ ಬ್ಯಾಂಕರ್ಸ್. ಸೊ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ನಡೆಸ್ಕೊಂಡು ಹೋಗ್ಬೇಕು ಸುಸೂತ್ರವಾಗಿ ಅಂತ ಹೇಳಿದ್ರೆ ನಮಗೆ ಕ್ಯಾಶ್ ಬೇಕಾಗುತ್ತೆ. ಸೊ ಕ್ಯಾಶ್ ನಮ್ಮ ಕೈಯಲ್ಲಿ ಕ್ಯಾಶ್ ಅನ್ನ ಇಟ್ಕೊಂಡು ನಾವು ಬಿಸ್ನೆಸ್ ಅನ್ನ ಶುರು ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಕಾಗುವಷ್ಟು ಕ್ಯಾಶ್ ಇಟ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು ಅದು ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಸಮ್ವೇರ್ ಆರ್ ದ ಅದರ್ ವೇ ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಫ್ರಮ್ ದಿ ಬ್ಯಾಂಕರ್ಸ್.
ಸೊ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ನಮ್ಮಲ್ಲಿ ಇರುವಂಥ 25% ಕ್ಯಾಪಿಟಲ್ ಅನ್ನ ಕ್ಯಾಶ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಇನ್ನು ಉಳಿದ 75% ನಾವು ಬ್ಯಾಂಕಿನಿಂದ ಲೋನ್ ಅನ್ನ ಪಡ್ಕೊಂಡು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಆಕ್ಟಿವಿಟೀಸ್ ಅನ್ನ ನಾವು ಶುರು ಮಾಡ್ತೇವೆ. ಸೊ ಬ್ಯಾಂಕರ್ಸ್ ಜೊತೆ ನಮ್ಮ ಅರೇಂಜ್ಮೆಂಟ್ ಏನಿದೆ ಪಾಸಿಟಿವ್ ಆಗಿ ಇರಬೇಕಾಗುತ್ತೆ. ಬ್ಯಾಂಕರ್ಸ್ ಜೊತೆ ನಮ್ಮ ನೆಗೋಸಿಯೇಷನ್ ಏನಿದೆ ಅದು ಪಾಸಿಟಿವ್ ಆಗಿ ಇರಬೇಕಾಗುತ್ತೆ. ಈಗ ಸಾಲವನ್ನ ಬ್ಯಾಂಕಿನಿಂದ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಯಾವುದು ಅಂತ ಹೇಳಿದ್ರೆ, ಸರಿಯಾದ ಟೈಮ್ ಪೀರಿಯಡ್ ಅಲ್ಲಿ ನಾವು ಲೋನ್ ಅಮೌಂಟ್ ಅನ್ನ ವಿತ್ ಇಂಟ್ರೆಸ್ಟ್ ರೀಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ನಾವು ಎಷ್ಟು ಅವಧಿಗೆ ಬ್ಯಾಂಕರ್ಸ್ ಇಂದ ನಾವು ಸಾಲವನ್ನ ಪಡ್ಕೋಬೇಕು, ವೆದರ್ ವಿ ಹ್ಯಾವ್ ಟು ಗೋ ಫಾರ್ ಸ್ಮಾಲ್ ಟರ್ಮ್ ಲೋನ್ ಆರ್ ವಿ ಹ್ಯಾವ್ ಟು ಗೋ ಫಾರ್ ಲಾಂಗ್ ಟರ್ಮ್ ಲೋನ್, ದಿಸ್ ಹ್ಯಾಸ್ ಟು ಬಿ planned or managed by the finance manager. So another function of treasury management is arrangement with bankers. ಬ್ಯಾಂಕರ್ಸ್ ಜೊತೆ ನಮ್ಮ ಬಿಸ್ನೆಸ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಟ್ರೆಜರಿ ಮ್ಯಾನೇಜ್ಮೆಂಟ್ ಅನ್ನ ತಿಳ್ಕೊಳ್ಳೋದು, ಆ ಕಲೆಯನ್ನ ಕಲ್ತ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಅದೇ ಟ್ರೆಜರಿ ಮ್ಯಾನೇಜ್ಮೆಂಟ್ ಅನ್ನ ಸಿಂಪಲ್ ಆಗಿ ನಾವು ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂತಾನು ಅರ್ಥ ಮಾಡ್ಕೋಬಹುದು. ಕ್ಯಾಶ್ ಅನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಕ್ಯಾಶ್ ಅಂತ ಬಂದಾಗ ಕ್ಯಾಶ್ ಇನ್ಫ್ಲೋ ಆಗಿರ್ಬೋದು ಅಥವಾ ಕ್ಯಾಶ್ ಔಟ್ಫ್ಲೋ ಆಗಿರ್ಬೋದು, ಇದನ್ನ ನಾವು ಮ್ಯಾನೇಜ್ ಮಾಡುವಂತ ಕಲೆಯನ್ನ ಫಿನಾನ್ಸ್ ಮ್ಯಾನೇಜರ್ ಆದವರು ಕಲೀಲೇಬೇಕಾಗುತ್ತೆ. ಅದನ್ನ ಮಾತ್ರ ಬಿಸ್ನೆಸ್ ಅನ್ನ ತುಂಬಾ ದೀರ್ಘಾವಧಿವರೆಗೆ ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಪ್ರಾಫಿಟ್ ಅನ್ನ ದೀರ್ಘಾವಧಿವರೆಗೆ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತಮ್ಮ ಇಂಡಸ್ಟ್ರಿಯಲ್ಲಿ ಗ್ರೋತ್ ಅನ್ನ ಕಾಣ್ಲಿಕ್ಕೂ ಸಹ ಸಾಧ್ಯ ಆಗುತ್ತೆ. ಕ್ಯಾಶ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ಲಿಲ್ಲ ಅಂತ ಇದ್ದಾಗ ಲಾಸ್ ಮೇಲೆ ಲಾಸ್ ಕಂಪ್ನಿಗೆ ಬರುತ್ತೆ. ಯಾವಾಗ ಕಂಪ್ನಿಗೆ ಲಾಸ್ ಬರ್ತಾ ಹೋಗುತ್ತೆ ಆವಾಗ ಒಂದಲ್ಲ ಒಂದು ದಿವಸ ಕಂಪನಿ ತನ್ನ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಕ್ಲೋಸ್ ಡೌನ್ ಮಾಡಬೇಕಾಗುತ್ತೆ, ಬಿಸ್ನೆಸ್ ಅನ್ನ ವೈಂಡ್ ಅಪ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ನೆಕ್ಸ್ಟ್ ಫಂಕ್ಷನ್ ಆಫ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಇಸ್ ಐಡೆಂಟಿಫಿಕೇಶನ್ ಆಫ್ ಸೋರ್ಸಸ್ ಆಫ್ ಕ್ಯಾಶ್. ಸೋರ್ಸಸ್ ಹಿಯರ್ refers to various avenues from where cash can be collected, cash can be mobilized. ಸೋರ್ಸಸ್ ಅನ್ನ ಸಿಂಪಲ್ ಆಗಿ ಮೂಲಗಳು ಅಂತ ನಾವು ಪರಿಗಣಿಸಬಹುದು. ಸೊ ಯಾವ್ಯಾವ ಮೂಲದಿಂದ ಕ್ಯಾಶ್ ಅನ್ನ ಪಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅದನ್ನ ನಾವು ಫಿನಾನ್ಸ್ ಮ್ಯಾನೇಜರ್ ಆದವರು ಐಡೆಂಟಿಫೈ ಮಾಡಬೇಕಾಗುತ್ತೆ. ಈಗ ಕ್ಯಾಶ್ ಅಂತ ಬಂದಾಗ ನಮ್ಮ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಕ್ಯಾಶ್ ಬೇಕಾಗಿರುತ್ತೆ. ನಮ್ಮ ಕೈಯಲ್ಲಿ ಸಾಕಷ್ಟು ಕ್ಯಾಶ್ ಇಲ್ಲ ಅಂತ ಇದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಯಾವ್ಯಾವ ಮೂಲದಿಂದ ಕ್ಯಾಶ್ ಸಿಗುತ್ತೆ, ನಮ್ಗೆ ಬೇಕಾಗುವಂತ ಕ್ಯಾಶ್ ಸಿಗುತ್ತೆ ಅಂತ ಹೇಳಿ ಅದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಮೇ ಬಿ ಬ್ಯಾಂಕರ್ಸ್ ಇಂದ ನಾವು ಲೋನ್ ಅನ್ನ ಪಡ್ಕೋಬಹುದು, ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಇಂದ ನಾವು ಹಣವನ್ನ ಕ್ಯಾಶ್ ಅನ್ನ ಪಡ್ಕೋಬಹುದು. ನಮ್ಗೆ ಬೇಕಾಗುವಷ್ಟಲ್ಲ ತಕ್ಕ ಮಟ್ಟಿಗೆ ಕ್ಯಾಶ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ನಾವು ಕೋಆಪರೇಟಿವ್ ಸೊಸೈಟೀಸ್ ಇಂದ ಮೊಬಿಲೈಸ್ ಮಾಡ್ಕೊಳ್ಳಿ ಕ್ಯಾಶ್ ಅನ್ನ ಮೊಬಿಲೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಫಾರಿನ್ ಇನ್ವೆಸ್ಟರ್ಸ್ ಯಾರು ಇರ್ತಾರಲ್ವಾ ಅವರನ್ನ ಅಟ್ರಾಕ್ಟ್ ಮಾಡಿಬಿಟ್ಟು ಅವರಿಂದ ನಾವು ಬೇಕಾಗೋ ಕ್ಯಾಪಿಟಲ್ ಅನ್ನ ಅವರಲ್ಲಿ ರಿಕ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಹಲವಾರು ಸೋರ್ಸಸ್ ಇಂದ ನಾವೇನ್ ಮಾಡ್ಬೋದು, ಶೇರ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಇದ್ರ ಮುಖಾಂತರನು ನಮ್ಗೆ ಬೇಕಾಗುವ ಕ್ಯಾಶ್ ಅನ್ನ, ನಮ್ಮ ಬಿಸ್ನೆಸ್ಗೆ ಬೇಕಾಗುವಂತ ಕ್ಯಾಪಿಟಲ್ ಅನ್ನ, ಕ್ಯಾಶ್ ಅನ್ನ ಮೊಬಿಲೈಸ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವ್ಯಾವ ಸೋರ್ಸಸ್ ಇದೆ, ಯಾವ್ಯಾವ ಮೂಲದಿಂದ ನಮ್ಗೆ ಬೇಕಾಗುವ ಕ್ಯಾಶ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಐಡೆಂಟಿಫೈ ಮಾಡುವಂಥದ್ದು ಒಂದು ಟ್ರೆಜರಿ ಮ್ಯಾನೇಜ್ಮೆಂಟಿನ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ ಇಸ್ ಪ್ಲಾನಿಂಗ್ ಫಾರ್ ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ಸ್. ಸೊ ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ಸ್ ಅಂತ ಬಂದಾಗ ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬರಲೇಬೇಕಾಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ಇದ್ರೆ ಇಂಡಿಯನ್ ಬಿಸ್ನೆಸ್ ಅವರು, ಆವಾಗ ಅಲ್ಲಿ ಫಾರಿನ್ ಎಕ್ಸ್ಚೇಂಜಿನ ಪ್ರಶ್ನೆ ಬರುತ್ತೆ. ಸೊ ಏನ್ ಫಾರಿನ್ ಎಕ್ಸ್ಚೇಂಜ್, ಸಪೋಸ್ ಎಕ್ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದೆ ಅಂತ ಇದ್ರೆ ಒಂದ್ ಕೈಯಿಂದ ನಾವು ನಮ್ಮ ಫಿನಿಶ್ಡ್ ಗೂಡ್ಸ್ ಇಂಡಿಯನ್ ಪ್ರಾಡಕ್ಟ್ ಅನ್ನ ಕಳಿಸಿ ಕೊಡ್ತೇವೆ, ಇನ್ನೊಂದ್ ಕೈಯಲ್ಲಿ ನಾವು ಫಾರಿನ್ ಎಕ್ಸ್ಚೇಂಜ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತೇವೆ. ಯಾರಿಂದ? ಫಾರಿನ್ ಇಂಪೋರ್ಟರ್ಸ್ ಇಂದ. ಸೊ ಅವ್ರು ಕೊಟ್ಟಂತ ಫಾರಿನ್ ಎಕ್ಸ್ಚೇಂಜ್ ಅನ್ನ ನಾವಿಲ್ಲಿ ರಿಸೀವ್ ಮಾಡ್ಕೊಳ್ತೇವೆ. ಸೊ ರಿಸೀವ್ ಮಾಡಿದ ನಂತರ ಅದನ್ನ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿಯಲ್ಲಿ ಇಟ್ಕೋಬೇಕಾ ಅಥವಾ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಬೇಕಾ ಅಂತ ಹೇಳಿ ಅದನ್ನ ಸರಿಯಾಗಿ ಪ್ಲಾನ್ ಮಾಡಬೇಕಾಗುತ್ತೆ. ಈ ಫಂಕ್ಷನ್ ಸಹ ಟ್ರೆಜರಿ ಮ್ಯಾನೇಜ್ಮೆಂಟ್ ಅಂಡರ್ ಬರುತ್ತೆ. ನೆಕ್ಸ್ಟ್ ಇಸ್ ಪ್ಲಾನಿಂಗ್ ಫಾರ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಗ್ರೋತ್. ಪ್ಲಾನಿಂಗ್ ಫಾರ್ ಆರ್ಗ್ಯಾನಿಕ್ ಗ್ರೋತ್ ಅನ್ನ ಮೊದಲು ಡಿಸ್ಕಸ್ ಮಾಡುವ. ಪ್ಲಾನಿಂಗ್ ಫಾರ್ ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳಿದ್ರೆ ಗ್ರೋತ್ ನಮಗೆ ಗೊತ್ತಿದೆ, ಡೆವಲಪ್ಮೆಂಟ್. ಸೊ ಯಾವಾಗ ನಮ್ಮ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಡೆವಲಪ್ಮೆಂಟ್ ಅಥವಾ ಗ್ರೋತ್ ಆಗ್ತಾ ಹೋಗುತ್ತೆ ಆವಾಗ ನಮ್ಗೆ ಹೆಚ್ಚು ಹೆಚ್ಚು ಪ್ರಾಫಿಟ್ ಸಿಗ್ತಾ ಬರುತ್ತೆ. ಹೆಚ್ಚು ಪ್ರಾಫಿಟ್ ಅನ್ನ ನಾನು ಆವಾಗ ಹೇಳಿದ ಹಾಗೇನೆ ಕಂಪನಿಯ ಕಬರ್ಡ್ ಅಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಕಂಪನಿಯ ತಿಜೋರಿಯಲ್ಲಿ ಇಟ್ಕೊಳ್ಳುವಂಥದ್ದು ಆ ರೀತಿಯಾಗಿ ಮಾಡಬಾರ್ದು. ಫಿನಾನ್ಸ್ ಮ್ಯಾನೇಜರ್ ಆದವರು ಹೆಚ್ಚು ಸರ್ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ ಅಂತ ಕಂಡು ಬಂದಲ್ಲಿ ಮ್ಯಾನೇಜರ್ ಏನ್ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು. ಸೊ ಹೆಚ್ಚು ಪ್ರಾಫಿಟ್ ಅನ್ನ ನಾವೇನ್ ಮಾಡ್ಬೋದು,
ರೀಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಎಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದ್ರೆ ಏನು ಡಾಮಿನೇಟಿಂಗ್ ಕಂಪ್ನೀಸ್ ಇದೆ ಅದರ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿಕೊಳ್ಳುವ ಮುಖಾಂತರ ಮಾಡ್ಬೋದು, ಅಥವಾ ಫಾರಿನ್ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡುವ ಮುಖಾಂತರ ನಾವು ಫಾರಿನ್ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡುವ ಮುಖಾಂತರ ನಾವೇನ್ ಮಾಡ್ಬೋದು, ರೀಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ನಮ್ಮ ಕೈಯಲ್ಲಿ ಇರುವಂತ ಸರ್ಪ್ಲಸ್ ಪ್ರಾಫಿಟ್ ಅನ್ನ ಹೆಚ್ಚು ಹೆಚ್ಚು ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಾಗ ನಮ್ಗೆ ಅದರಿಂದ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಯಾವ ಕಂಪ್ನಿ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಂಡಿಯನ್ ಕಂಪ್ನಿ ಮೇಲೆ ಎಷ್ಟು, ಫಾರಿನ್ ಕಂಪ್ನಿ ಮೇಲೆ ಎಷ್ಟು, ಶೇರ್ಸ್ ಮೇಲೆ ಎಷ್ಟು, ಬ್ಯಾಂಕಲ್ಲಿ ಎಷ್ಟು ಡೆಪಾಸಿಟ್ ಮಾಡಬೇಕಾಗುತ್ತೆ, ಇದನ್ನೆಲ್ಲ ನಾವು ಪ್ಲಾನಿಂಗ್ ಮಾಡಬೇಕಾಗುತ್ತೆ. ಮತ್ತೆ ಆರ್ಗ್ಯಾನಿಕ್ ಗ್ರೋತ್ ಅಲ್ಲಿ ಇನ್ನೊಂದು ಅಂಶ ಬರುತ್ತೆ, ಅದೇನು ಅಂತ ಹೇಳಿದ್ರೆ ಹೊಸ ಜಾಗದಲ್ಲಿ ನಮ್ಮ ಕಂಪನಿಯ ಹೊಸ ಯೂನಿಟ್ ಅಥವಾ ಡಿವಿಷನ್ ಅನ್ನು ಓಪನ್ ಮಾಡುವಂಥದ್ದು. ಸಪೋಸ್ ಇವಾಗ ಉಜಿರೆಯಲ್ಲಿ ನಮ್ಮ ಬಿಸ್ನೆಸ್ ಇಂಡಸ್ಟ್ರಿ ಇದೆ ಅಂತ ಇದ್ದು ನಮ್ಮ ಕಂಪ್ನಿಗೆ ಸರ್ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ ಅಂತ ಇದ್ರೆ ನಾವೇನ್ ಮಾಡ್ಬೋದು, ಹೊಸ ಜಾಗದಲ್ಲಿ ನಮ್ಮ ಕಂಪನಿಯ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡ್ಬೋದು. ಬೆಳ್ತಂಗಡಿಯಲ್ಲಿ ನಾವು ಒಂದು ಬ್ರಾಂಚ್ ಅನ್ನು ಓಪನ್ ಮಾಡ್ಬೋದು, ಅಥವಾ ಮಡಂತಿಯರಲ್ಲಿ ನಮ್ಮ ಕಂಪನಿಯ 3ನೇ ಬ್ರಾಂಚ್ ಅನ್ನು ಓಪನ್ ಮಾಡ್ಬೋದು. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ನಮಗೆ 3 ಪ್ಲೇಸಸ್ ಇಂದ ಮಡಂತಿಯಾರ್, ಬೆಳ್ತಂಗಡಿ, ಉಜಿರೆ 3 ಪ್ಲೇಸಸ್ ಇಂದ ಏನಾಗುತ್ತೆ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಇದನ್ನ ನಾವು ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳ್ತೇವೆ. ಸೊ ಅದನ್ನ ಫಿನಾನ್ಸ್ ಮ್ಯಾನೇಜರ್ ಆದವರು ಸರಿಯಾಗಿ ಪ್ಲಾನ್ ಮಾಡಬೇಕಾಗುತ್ತೆ. ಯಾವ ಜಾಗದಲ್ಲಿ ನಮ್ಮ ಕಂಪನಿಯ ಹೊಸ ಯೂನಿಟ್ ಅಥವಾ ಬ್ರಾಂಚ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಇನ್ಆರ್ಗ್ಯಾನಿಕ್ ಗ್ರೋತ್ ಅದನ್ನು ಸಹ ಪ್ಲಾನ್ ಮಾಡಬೇಕಾಗುತ್ತೆ. ಇನ್ಆರ್ಗ್ಯಾನಿಕ್ ಗ್ರೋತ್ ಏನಿರಬಹುದು ಅಂತ ಹೇಳಿದ್ರೆ ಇಲ್ಲಿ ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಸೊ ನಾವೆಷ್ಟು ಸರ್ಪ್ಲಸ್ ಪ್ರಾಫಿಟ್ ಅನ್ನ ಅನ್ಭವಿಸ್ತಾ ಹೋಗ್ತೇವೆ ಅಥವಾ ಸರ್ಪ್ಲಸ್ ಪ್ರಾಫಿಟ್ ನಮಗೆ ನಮ್ಮ ಬಿಸ್ನೆಸ್ ಆಕ್ಟಿವಿಟೀಸ್ ಇಂದ ಸಿಗ್ತಾ ಹೋಗುತ್ತೆ, ಅದನ್ನ ಪೂರ್ತಿ ಪ್ರಮಾಣದಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಅದರಲ್ಲಿ ಮೇ ಬಿ 10% ಅಥವಾ 20% ನಾವೇನ್ ಮಾಡ್ಬೇಕಾಗುತ್ತೆ, ವಾಪಸ್ ಸೊಸೈಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊಸೈಟಿ ವೆಲ್ಫೇರ್ ಅನ್ನ ಗಮನದಲ್ಲಿ ಇಟ್ಕೊಂಡು, ಸೊಸೈಟಿಯ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮದೇ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ಸೊಸೈಟಿ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಮಾಡಿದಾಗ ಸೊಸೈಟಿಯ ಕಾನ್ಫಿಡೆನ್ಸ್ ಅನ್ನ, ಸೊಸೈಟಿಯ ಮೈಂಡ್ ಅಂಡ್ ಹಾರ್ಟ್ ಅದು ಎರಡನ್ನು ಗೆಲ್ಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಹೇಗೆ ನಾವು ಸೊಸೈಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಪಬ್ಲಿಕ್ ಅಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ಮೇ ಬಿ ಅವರಿಗೆ ಬೇಕಾಗುವಂತ ಪಾರ್ಕ್ ಅನ್ನ ಕ್ರಿಯೇಟ್ ಮಾಡೋದು, ಅಥವಾ ಪ್ಲೇ ಗ್ರೌಂಡ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ಬಸ್ ಶೆಲ್ಟರ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಈ ರೀತಿಯಾಗಿ ಸೊಸೈಟಿಗೆ ಕೆಲವೊಂದು ಫೆಸಿಲಿಟೀಸ್ ಅಗತ್ಯತೆ ಇರುತ್ತೆ. ಅದನ್ನ ತಿಳ್ಕೊಂಡು ಕಂಪ್ನಿಯವರೇ ಏನ್ ಮಾಡೋದು, ಹಣವನ್ನು ಹಾಕ್ಬಿಟ್ಟು ಆ ಫೆಸಿಲಿಟೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಪಬ್ಲಿಕ್ಕಿಗೆ ಕೊಟ್ಬಿಡೋದು. ಸೊ ಪಬ್ಲಿಕ್ ಅದನ್ನ ಬಳಕೆ ಮಾಡ್ತಾ ಹೋಗುತ್ತೆ. ಸೊ ಪಬ್ಲಿಕ್ಕಿನ ದೃಷ್ಟಿಯಲ್ಲೂ ಸಹ ಕಂಪನಿಯ ಇಮೇಜ್ ಚೆನ್ನಾಗಿ ಇರುತ್ತೆ. ಅದನ್ನ ನಾವು ಏನ್ ಹೇಳ್ತೇವೆ, ಇನ್ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳ್ತೇವೆ. ಸೊ ಕಂಪನಿ ಅದನ್ನು ಸಹ ಪ್ಲಾನ್ ಮಾಡಬೇಕಾಗುತ್ತೆ. ಯಾವ್ಯಾವ ಜಾಗವನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಫೆಸಿಲಿಟೀಸ್ ಅನ್ನ ಕೊಡೋದು, ಇದರ ಬಗ್ಗೆ ಫಿನಾನ್ಸ್ ಮ್ಯಾನೇಜರ್ ಆದವರು ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಡಿರೈವೇಟಿವ್ಸ್. ಸೊ ಬಿಸ್ನೆಸ್ ಅಫೇರ್ಸ್ ಅಂತ ಬಂದಾಗ, ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ ಬಂದಾಗ ರಿಸ್ಕ್ ಎಲಿಮೆಂಟ್ ಇದ್ದೇ ಇರುತ್ತೆ. ದೇರ್ ಇಸ್ ನೋ ಬಿಸ್ನೆಸ್ ವಿದೌಟ್ ರಿಸ್ಕ್. ಎವ್ರಿ ಬಿಸ್ನೆಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ರಿಸ್ಕ್. ಕ್ವಾಂಟಮ್ ಆಫ್ ರಿಸ್ಕ್ ಮೇ ಡಿಫರ್. ಕ್ವಾಂಟಮ್ ಆಫ್ ರಿಸ್ಕ್ in one business it may be high, in another business it may be low, but risk element is sure for any business activities. ಯಾವುದೋ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ ಅಂತ ಇದ್ದಾಗ ಅಲ್ಲಿ ರಿಸ್ಕ್ ಎಲಿಮೆಂಟ್ ಇದ್ದೇ ಇರುತ್ತೆ. ಎಲ್ಲಿ ಇನ್ಕಮ್ ಬರುತ್ತೆ ಅಲ್ಲಿ ರಿಸ್ಕ್ ಎಲಿಮೆಂಟ್ ಇದ್ದೇ ಇರುತ್ತೆ. ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ಸಿಗೆ ಆ ರಿಸ್ಕ್ ಎಲಿಮೆಂಟ್ ಏನಿದೆ ಅಥವಾ ರಿಸ್ಕಿನ ಪರ್ಸೆಂಟೇಜ್ ಏನಿದೆ ಅದು ಚೇಂಜಸ್ ಆಗ್ಬೋದು. ಬಟ್ ರಿಸ್ಕ್ ಇಲ್ಲದೆ ಇರುವಂತ ಬಿಸ್ನೆಸ್ ಯಾವುದೂ ಇಲ್ಲ. ಸಣ್ಣ ಪ್ರಮಾಣದಲ್ಲಿ ರಿಸ್ಕ್ ಅನ್ನ ಫೇಸ್ ಮಾಡಬೇಕು ಬಿಸ್ನೆಸ್ ಮ್ಯಾನ್, ಅಥವಾ ದೊಡ್ಡ ಪ್ರಮಾಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ರಿಸ್ಕ್ ಅನ್ನ ಫೇಸ್ ಮಾಡುವಂತ ಸಂದರ್ಭ ಬರುತ್ತೆ. ಸೊ ಟ್ರೆಜರಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಯಾವ ಫಿನಾನ್ಸ್ ಮ್ಯಾನೇಜರಿಗೆ ಗೊತ್ತಿರುತ್ತೆ, ಕ್ಯಾಶ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಯಾವ ಫಿನಾನ್ಸ್ ಮ್ಯಾನೇಜರಿಗೆ ಗೊತ್ತಿರುತ್ತೆ, ಅವರಿಗೆ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡುವಂತ ಟ್ಯಾಲೆಂಟ್ ಕಲೆನೂ ಸಹ ಗೊತ್ತಿರಬೇಕಾಗುತ್ತೆ. ಅದು ಆಟೋಮೆಟಿಕಲಿ ಅವರು ಕಲಿತಾ ಬರ್ತಾರೆ. ನೆಕ್ಸ್ಟ್ ಈಸ್ ಡಿರೈವೇಟಿವ್ಸ್. ಅದೇ ಡಿರೈವೇಟಿವ್ಸ್ ಅಲ್ಲಿ ಶೇರ್ಸ್, ಡಿಬೆಂಚರ್ಸ್, ಇದೆಲ್ಲ ಸ್ಟಾಕು ಇದೆಲ್ಲ ಬರುತ್ತೆ. ಸೊ ಅಲ್ಲಿ ಸಹ ನಾವೇನ್ ಮಾಡ್ಬೇಕಾಗುತ್ತೆ, ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆ ಆಪ್ಷನ್ ಅನ್ನು ಸಹ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಬಂದಂತ ಪ್ರಾಫಿಟ್ ಅನ್ನ ನಾವು ಕಣ್ಮುಚ್ಕೊಂಡು ಒಂದೇ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲಿಗೆ, ರೀಇನ್ವೆಸ್ಟ್ಮೆಂಟ್ ಅನ್ನ ಒಂದೇ ಸೆಕ್ಯೂರಿಟೀಸ್ ಅಲ್ಲಿ ಮಾಡೋ ಬದಲಿಗೆ ನಾವೇನ್ ಮಾಡ್ಬೋದು, ನಮ್ಮ ರಿಸ್ಕ್ ಅನ್ನ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಡಿವೈಡ್ ಮಾಡ್ಕೊಂಡು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನ ಒಂದೊಂದು ಕಂಪನಿಯಲ್ಲಿ ಮಾಡ್ತಾ ಬರ್ಬೇಕು.
ಫಾರ್ ಎಕ್ಸಾಂಪಲ್ 50% ಸರ್ಪ್ಲಸ್ ಪ್ರಾಫಿಟ್ ಇದೆ ಅಂತ ಇದ್ರೆ 50% ಸರ್ಪ್ಲಸ್ ಪ್ರಾಫಿಟ್ ಅನ್ನ ಒಂದೇ ಫಾರಿನ್ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲಿ ನಾವೇನ್ ಮಾಡ್ಬೋದು 30% ಸರ್ಪ್ಲಸ್ ಪ್ರಾಫಿಟ್ ಅನ್ನ ಫಾರಿನ್ ಕಂಪನಿಯಲ್ಲಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಇನ್ನು ಉಳಿದ 20% ಸರ್ಪ್ಲಸ್ ಪ್ರಾಫಿಟ್ ಏನಿರುತ್ತೆ ಇಂಡಿಯನ್ ಡೊಮೆಸ್ಟಿಕ್ ಕಂಪನಿಯಲ್ಲೇ ಮೇ ಬಿ ABC ಲಿಮಿಟೆಡ್ ಅಂತ ಹೇಳೋ ಒಂದು ಕಂಪನಿಯಲ್ಲಿ 10% ಸರ್ಪ್ಲಸ್ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಮಾಡೋದು. ಅಥವಾ XYZ ಕಂಪನಿ ಏನಿದೆ ಇಂಡಿಯಾದಲ್ಲಿ ಇರುವಂಥ XYZ ಕಂಪನಿ ಇರ್ಬೋದು, ಅದ್ರ ಮೇಲೆ 10% ಉಳಿದಂಥ 10% ಸರ್ಪ್ಲಸ್ ಪ್ರಾಫಿಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡೋದು. ಈ ರೀತಿಯಾಗಿ ನಾವು ಡಿರೈವೇಟಿವ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ರಿಸ್ಕ್ ಅನ್ನ ನಾವು ಸೆಗ್ರಿಗೇಟ್ ಮಾಡಬೇಕಾಗುತ್ತೆ. 30%, 10% ಆ್ಯಂಡ್ 10%. 30% ಫಾರಿನ್ ಕಂಪ್ನಿ ಮೇಲೆ, 10% ಇಂಡಿಯಾದಲ್ಲಿ ಇರುವಂಥ ಒಂದು ಲೀಡಿಂಗ್ ಕಂಪ್ನಿ ಮೇಲೆ, ಇನ್ನು ಉಳಿದ 10% ಅನ್ನ ಎರಡನೇ ಲೀಡಿಂಗ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಡಿರೈವೇಟಿವ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಾಗ ನಮ್ಮ ರಿಸ್ಕ್ ಅನ್ನ ಡಿವೈಡ್ ಮಾಡಿದಾಗ ರಿಸ್ಕ್ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಸೊ ಇಷ್ಟವರೆಗೆ ನಾವು ಫಂಕ್ಷನ್ಸ್ ಆಫ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಟ್ರೆಜರಿ ಮ್ಯಾನೇಜ್ಮೆಂಟ್. ಟೈಪ್ಸ್ ಆಫ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಅಲ್ಲಿ ಎರಡು ರೀತಿಯಾದಂಥ ಟೈಪ್ ಬರುತ್ತೆ. ಒಂದು ಸೆಂಟ್ರಲೈಸ್ಡ್ ಟ್ರೆಜರಿ ಮ್ಯಾನೇಜ್ಮೆಂಟ್, ಇನ್ನೊಂದು ಡಿಸೆಂಟ್ರಲೈಸ್ಡ್ ಟ್ರೆಜರಿ ಮ್ಯಾನೇಜ್ಮೆಂಟ್. ಸೆಂಟ್ರಲೈಸ್ಡ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಈಸ್ the system of financial management used by companies in which financial, cash management, investment and foreign exchange decisions along with other strategic matters are made and controlled by a unique team. ಕಂಪನಿ ಒಳಗಡೆ ಒಂದು ಟೀಮ್ ಇರುತ್ತೆ, ಒಂದೇ ಒಂದು ಟೀಮ್ ಇರುತ್ತೆ. ಆ ಒಂದು ಟೀಮ್ ಏನು ಮಾಡುತ್ತೆ, ಕಂಪನಿ ಒಳಗಡೆ ಇರುವಂಥ ಎಲ್ಲ ಫಿನಾನ್ಷಿಯಲ್ ಆಕ್ಟಿವಿಟೀಸಿಗೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಆಕ್ಟಿವಿಟೀಸ್ ಅನ್ನ ಮ್ಯಾನೇಜ್ ಮಾಡುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ಪ್ಲಾನಿಂಗ್ ಮಾಡಬೇಕು, ಯಾವುದೇ ಸ್ಟ್ರಾಟಜೀಸ್ ಅನ್ನ ರೆಡಿ ಮಾಡ್ಕೋಬೇಕು ಅಂತ ಇದ್ರೆ ಆ ಎಲ್ಲ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನ ನೋಡ್ಕೊಳ್ಳಿಕ್ಕೆ ಕಂಪನಿ ಒಳಗಡೆ ಒಂದೇ ಒಂದು ಟೀಮ್ ಇರುತ್ತೆ. ಅದು ಆ ಟೀಮಿನ ಜವಾಬ್ದಾರಿ. ಕಂಪನಿಯ ಫುಲ್ ಟ್ರೆಜರಿ, ಕಂಪನಿಯ ಫುಲ್ ಕ್ಯಾಶ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಡಿಸೆಂಟ್ರಲೈಸ್ಡ್ ಅಂತ ಬಂದಾಗ ಅದರ ಅಪೋಸಿಟ್, ಸೆಂಟ್ರಲೈಸ್ಡ್ ಇನ್ ಅಪೋಸಿಟ್ ಟು ಡಿಸೆಂಟ್ರಲೈಸ್ಡ್. ಇಲ್ಲಿ ಏನಾಗುತ್ತೆ, ಒಂದೇ ಟೀಮ್ ಇರೋದಿಲ್ಲ ಕಂಪನಿ ಒಳಗಡೆ. ಹಲವಾರು ಜನರಿಗೆ ಏನು ಮಾಡಿಬಿಡ್ತಾರೆ, ಹಲವಾರು ಮ್ಯಾನೇಜರ್ಸಿಗೆ ಏನು ಮಾಡಿಬಿಡ್ತಾರೆ, ಕಂಪನಿ ಮ್ಯಾನೇಜ್ಮೆಂಟಿನವರು ಅದನ್ನು ಡಿಸೆಂಟ್ರಲೈಸ್ ಮಾಡಿ ಬಿಟ್ಕೊಟ್ಬಿಡ್ತಾರೆ. ಡಿಸೆಂಟ್ರಲೈಸ್ಡ್ ಟ್ರೆಜರಿ ಮ್ಯಾನೇಜ್ಮೆಂಟ್ is a financial management structure used by some multinationals in which decisions about the company's financial operations are taken by different teams in different locations. ನಾನು ಹೇಳಿದ ಹಾಗೇನೆ ಒಂದೇ ಟೀಮ್ ಇರೋದಿಲ್ಲ, ಕಂಪನಿ ಒಳಗಡೆ ಹಲವಾರು ಟೀಮ್ ಇರುತ್ತೆ. ಆ ಟೀಮ್ ಏನು ಮಾಡುತ್ತೆ, ಹಲವಾರು ಟೀಮ್ ಅವರಿಗೆ ಕೊಟ್ಟಂತ ಜವಾಬ್ದಾರಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಅವರು ಡೀಲ್ ಮಾಡ್ತಾ ಬರ್ತಾರೆ. ಒಬ್ಬರು ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ, ಡಿಸಿಷನ್ ಅನ್ನ ತಗೊಳ್ತಾರೆ, ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಇನ್ನೊಂದು ಟೀಮು ರೆಮಿಟೆನ್ಸ್ ಬಗ್ಗೆ ಆಲೋಚನೆಯನ್ನ ಮಾಡುತ್ತೆ, ಡಿಸಿಷನ್ಸ್ ಅನ್ನ ತಗೊಳುತ್ತೆ. ಇನ್ನೊಂದು ಟೀಮು ಫಿನಾನ್ಷಿಯಲ್ ರೀಇನ್ವೆಸ್ಟ್ಮೆಂಟ್ ಬಗ್ಗೆ ಆಲೋಚನೆಯನ್ನ ಮಾಡ್ತಾರೆ. ಇನ್ನೊಂದು ಟೀಮ್ ಮೇ ಬಿ ಡಿರೈವೇಟಿವ್ಸ್ ಬಗ್ಗೆ ಆಲೋಚನೆಯನ್ನ ಮಾಡ್ತಾರೆ. ಹೀಗೆ ಕಂಪನಿ ಒಳಗಡೆ ಹಲವಾರು ಟೀಮ್ ಅನ್ನ ಸೃಷ್ಟಿಸಿ ಆ ಟೀಮಿಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಿಷಯವನ್ನ ಕೊಟ್ಬಿಡ್ತಾರೆ. ಸೊ ಈ ಹಲವಾರು ಟೀಮ್ ಏನ್ ಮಾಡ್ತಾರೆ, ಅವರಿಗೆ ಕೊಟ್ಟಂತ ಬೇರೆ ಬೇರೆ ಹಣಕಾಸಿಗೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಅವರು ಆಲೋಚನೆಯನ್ನ ಮಾಡ್ತಾರೆ. ಇದನ್ನ ನಾವು ಡಿಸೆಂಟ್ರಲೈಸ್ಡ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಇನ್ ಎ ಡಿಸೆಂಟ್ರಲೈಸ್ಡ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಈಚ್ ಯೂನಿಟ್ ಆರ್ ಸಬ್ಸಿಡರಿ is responsible for its own operation and has complete independence from the ಸೆಂಟ್ರಲ್ ಆಫೀಸ್. ಸೊ ನಾನು ಹೇಳಿದಾಗನೇ ಒಂದೇ ಟೀಮ್ ಇರೋದಿಲ್ಲ, ಹಲವಾರು ಟೀಮ್ ಇರುತ್ತೆ. ಅವರಿಗೆ ಫ್ರೀಡಮ್ ಅನ್ನ ಕೊಟ್ಬಿಡ್ತಾರೆ, ಅವರಿಗೆ ಇಂಡಿಪೆಂಡೆನ್ಸ್ ಅನ್ನ ಕೊಟ್ಬಿಡ್ತಾರೆ. ನೀವೇ ಪ್ಲಾನಿಂಗ್ ಅನ್ನ ಮಾಡಿ, ನೀವೇ ಡಿಸಿಷನ್ ಅನ್ನ ಕೈಗೊಳ್ಳಿ, ನೀವೇ ಸರಿಯಾಗಿ ಕ್ಯಾಶ್ ಅನ್ನ ಮ್ಯಾನೇಜ್ ಮಾಡಿ ಅಂತ ಹೇಳಿ ಹಲವಾರು ಟೀಮಿಗೆ ಅವಕಾಶವನ್ನ ಕೊಟ್ಬಿಡ್ತಾರೆ. ಸೊ ಆ ಕಂಪನಿಯ ಜವಾಬ್ದಾರಿ ಆಗಿರುತ್ತೆ, ಅವರು ಕ್ಯಾಶ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಬರಬೇಕು, ಕಂಪನಿಗೆ ಇದರಿಂದ ಲಾಭವನ್ನ ತರಬೇಕಾಗುತ್ತೆ. ಸೊ ದೀಸ್ ಆರ್ ವೇರಿಯಸ್ ಆಸ್ಪೆಕ್ಟ್ ಅಬೌಟ್ treasury management. Thank you. Apa?